ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರೋಂಥದ್ದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನಲ್ಲಿ ಕಳಿಸೋಂಥ ಇಮೇಜ್ಗಳನ್ನ ಯಾವ ರೀತಿ ವೈಟ್ ಬ್ಯಾಕ್ಗ್ರೌಂಡ್ ಮಾಡಿ ಕ್ಲಿಯರ್ ಆಗಿ ಪ್ರಿಂಟ್ ಕೊಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ. ಅಂದರೆ ನೀವೇನಾದರೂ ಸೈಬರ್ ಸೆಂಟರ್ ಆಗಿರ್ಬೋದು, ಇಲ್ಲ ಜೆರಾಕ್ಸ್ ಅಂಗಡಿಗಳಾಗಿರ್ಬೋದು ಇಟ್ಕೊಂಡಿದ್ರೆ ನೀವು ಕಸ್ಟಮರ್ಸ್ ಬಂದು ನಿಮಗೆ ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಫೋಟೋ ತೆಗೆದು ನಿಮಗೆ ಕಳಿಸ್ಕೊಡ್ತಾರೆ. ಅದನ್ನು ಯಾವ ರೀತಿ ವೈಟ್ ಬ್ಯಾಕ್ಗ್ರೌಂಡ್ ಮಾಡಿ ಬ್ಲ್ಯಾಕ್ ಟೆಕ್ಸ್ಟ್ ಮಾಡಿ ಯಾವ ರೀತಿ ಕ್ಲಿಯರಾಗಿ ಪ್ರಿಂಟ್ ಕೊಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವೀಕ್ಷಕರೇ, ಅದು ಯಾವ ರೀತಿ ಅಂತ ನೋಡೋಣ. ಈಗ ನೋಡ್ತಾ ಇರ್ಬೋದು ವೀಕ್ಷಕರೇ, ಎಲ್ಲ ಇಮೇಜ್ಗಳು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನಲ್ಲಿದೆ, ಅಂದರೆ ಫುಲ್ ಡಾರ್ಕ್ ಆಗಿದೆ. ಇದನ್ನ ಪ್ರಿಂಟ್ ಕೊಟ್ಟರೆ ನಿಮಗೆ ಟೆಕ್ಸ್ಟ್ ಕೂಡ ಕ್ಲಿಯರ್ ಆಗಿ ಕಾಣಿಸಲ್ಲ. ಮತ್ತೆ ಪೌಡರ್ ಆಗಿರ್ಬೋದು, ಇಲ್ಲ ಹಿಂಕ್ ಆಗಿರ್ಬೋದು ತುಂಬಾನೇ ಖರ್ಚಾಗುತ್ತೆ ವೀಕ್ಷಕರೇ. ಅವ್ರು ನಿಮ್ಗೆ ₹2 ಇಲ್ಲ ₹5 ಪ್ರಿಂಟ್ ಔಟ್ ಕೊಟ್ಟರೆ, ಇಲ್ಲ ₹10 ಕೊಟ್ಟರು ಕೂಡ ನಿಮಗೆ ಲಾಸ್ ವೀಕ್ಷಕರೇ. ಯಾಕೆಂದ್ರೆ ಪೌಡರ್ ತುಂಬಾನೇ ಖರ್ಚಾಗುತ್ತೆ. ಇದಕ್ಕೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಎಲ್ಲಾ ಇಮೇಜ್ ಕೂಡ ಬ್ಯಾಕ್ ಗ್ರೌಂಡ್ ಡಾರ್ಕ್ ಆಗಿ ಅಂದ್ರೆ ಬ್ಲ್ಯಾಕ್ ಅಲ್ಲಿ ಇದೆ. ಇದನ್ನ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ, ಬ್ಲ್ಯಾಕ್ ನ ವೈಟ್ ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ನಿಮ್ಮ ಹತ್ರ ಫೋಟೋಶಾಪ್ ಸಾಫ್ಟ್ವೇರ್ ಇರಬೇಕಾಗಿರುತ್ತೆ ವೀಕ್ಷಕರೇ. ಆ ಫೋಟೋಶಾಪ್ ಸಾಫ್ಟ್ವೇರ್ ನ ಓಪನ್ ಮಾಡಿ, ಆ ಇಮೇಜ್ ಇಲ್ಲಿ ಓಪನ್ ಮಾಡಿ, ಇಲ್ಲಿ ಇಮೇಜ್ ನ ತಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ಪೂರ್ತಿಯಾಗಿ ಬ್ಲ್ಯಾಕ್ ಆಗಿದೆ. ಇದನ್ನ ಯಾವ ರೀತಿ ವೈಟ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಮೇಲ್ಗಡೆ ಆಪ್ಷನ್ ಅಲ್ಲಿ ಇಮೇಜ್ ಅಂತ ಕ್ಲಿಕ್ ಮಾಡಿ, ಮತ್ತೆ ಅಡ್ಜಸ್ಟ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಇನ್ವರ್ಟ್ ಅಂತ ಇದೆ ನೋಡಿ. ಇದು ಶಾರ್ಟ್ ಕಟ್ ಕೀಬೋರ್ಡ್ ಅಲ್ಲೂ ಕೂಡ Ctrl+I ಅಂತ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕೂಡ ಅಪ್ಲೈ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಇಮೇಜ್ ಹೋಗಿ ಅಡ್ಜಸ್ಟ್ಮೆಂಟ್ ಹೋಗಿ ಇಲ್ಲಿ ಇನ್ವರ್ಟ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಈಗ ನಾನು Ctrl+I ಅಂತ ಕೀಬೋರ್ಡ್ ನಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಅಪ್ಲೈ ಆಗಿದೆ ವೀಕ್ಷಕರೇ. ಅಂದ್ರೆ ಬ್ಲ್ಯಾಕ್ ಆಗಿದೆ, ಇದು ಈಗ ಯೆಲ್ಲೋ ಇಶ್ಯೂ ಆಗಿದೆ. ಅಂದ್ರೆ ಫುಲ್ ಪೂರ್ತಿಯಾಗಿ ವೈಟ್ ಆಗಿಲ್ಲ ವೀಕ್ಷಕರೇ, ಇದು ಸ್ವಲ್ಪ ಲೈಟ್ ಆಗಿ ಯೆಲ್ಲೋ ಇಶ್ಯೂ ಇದೆ. ಇಲ್ಲಿ ನೋಡ್ತಾ ಇರಬಹುದು ಮೇಲ್ಗಡೆ ಬಾರ್ಡರ್ ಇದೆ ನೋಡಿ, ಇದು ವೈಟ್ ಇದೆ, ಮತ್ತೆ ಇಲ್ಲಿ ಯೆಲ್ಲೋ ಇಶ್ಯೂ ಇದೆ. ಇದನ್ನ ಏನ್ ಮಾಡ್ಬೇಕಪ್ಪ ಅಂತಾರೆ, Ctrl+M ಅಂತ ಪ್ರೆಸ್ ಮಾಡಿ. ಅಂದ್ರೆ ಮೇಲ್ಗಡೆ ನೋಡ್ತಾ ಇರಬಹುದು ಕರ್ವ್ಸ್ ಅಂತ ಇದೆ ನೋಡಿ, Ctrl+M ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಮೂರನೇ ಆಪ್ಷನ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲಿ ಯೆಲ್ಲೋ ಇಶ್ಯೂ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ವೈಟ್ ಆಗುತ್ತೆ ವೀಕ್ಷಕರೇ. ಈಗ ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಪೂರ್ತಿಯಾಗಿ ವೈಟ್ ಆಗಿದೆ. ಮತ್ತೆ ಇಲ್ಲಿ ಟೆಕ್ಸ್ಟ್ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಲೈಟ್ ಆಗಿದೆ ವೀಕ್ಷಕರೇ, ಡಾರ್ಕ್ ಇಲ್ಲ. ಬಟ್ ಇದು ಯಾವ ರೀತಿ ಡಾರ್ಕ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಮೇಲ್ಗಡೆ ಇಮೇಜ್ ಹೋಗಿ ಮತ್ತೆ ಅಡ್ಜಸ್ಟ್ಮೆಂಟ್ ಅಂತ ಇದೆ ನೋಡಿ, ಇಲ್ಲಿ ಡಿಸ್ಯಾಚುರೇಟ್ ಅಂತ ಇರುತ್ತೆ ವೀಕ್ಷಕರೇ. ಅದು ಶಾರ್ಟ್ ಕಟ್ ಕೀಬೋರ್ಡ್ ನಲ್ಲಿ ಶಿಫ್ಟ್ Ctrl+U ಪ್ರೆಸ್ ಮಾಡಿ ಡೈರೆಕ್ಟ್ ಆಗಿ ಅಪ್ಲೈ ಆಗುತ್ತೆ. ನಾನು ಇಲ್ಲಿ ಡಿಸ್ಯಾಚುರೇಟ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ಕಲರ್ ಇದ್ದಿದ್ದು ಬ್ಲ್ಯಾಕ್ ಅಂಡ್ ವೈಟ್ ಆಗಿದೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಟೆಕ್ಸ್ಟ್ ಎಲ್ಲ ಲೈಟ್ ಆಗಿದೆ. ಇದು ಪ್ರಿಂಟ್ ಕೊಟ್ಟರೆ ನಿಮಗೆ ಲೈಟ್ ಆಗಿ ಬರುತ್ತೆ ವೀಕ್ಷಕರೇ, ಡಾರ್ಕ್ ಆಗಿ ಬರಲ್ಲ. ಇದನ್ನ ಯಾವ ರೀತಿ ಡಾರ್ಕ್ ಮಾಡ್ಕೋಬೇಕಪ್ಪ ಅಂತಂದ್ರೆ, Ctrl+M ಅಂತ ಪ್ರೆಸ್ ಮಾಡಿ. ಅಂದ್ರೆ ಕರ್ವ್ಸ್ ಅಂತ ಇರುತ್ತೆ, Ctrl+M ಅಂತ ಪ್ರೆಸ್ ಮಾಡಿದ್ರೆ ಇಲ್ಲೊಂದು ಲೈನ್ಸ್ ಇದೆ ನೋಡಿ ವೀಕ್ಷಕರೇ, ಅಲ್ಲಿ ಸೆಂಟ್ರಲ್ ಕ್ಲಿಕ್ ಮಾಡಿ ಹಾಗೆ ಕೆಳಗಡೆ ಡ್ರಾಗ್ ಮಾಡ್ಕೊಂಡ್ ಬಂದ್ರೆ ನೋಡ್ತಾ ಇರಬಹುದು ಲೈಟ್ ಆಗಿದ್ದ ಟೆಕ್ಸ್ಟ್ ಎಲ್ಲ ಡಾರ್ಕ್ ಆಗಿದೆ ವೀಕ್ಷಕರೇ. ಮತ್ತೆ ಓಕೆ ಅಂತ ಪ್ರೆಸ್ ಮಾಡಿ. ಈಗ ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಆಗಿದ್ದು ವೈಟ್ ಆಗಿದೆ, ಮತ್ತೆ ಟೆಕ್ಸ್ಟ್ ಕೂಡ ಕಲರ್ ಅಲ್ಲಿ ಇದ್ದಿದ್ದು ಈಗ ಬ್ಲ್ಯಾಕ್ ಆಗಿದೆ ವೀಕ್ಷಕರೇ. ಇದನ್ನ ಪ್ರಿಂಟ್ ಕೊಟ್ಟರೆ ಕ್ಲಿಯರ್ ಆಗಿ ನೀಟಾಗಿ ಬರುತ್ತೆ. ಕಸ್ಟಮರ್ಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ನಿಮಗೂ ಕೂಡ ಅಮೌಂಟ್ ಸೇವ್ ಆಗುತ್ತೆ ವೀಕ್ಷಕರೇ. ಇದು ವಿತಿನ್ 10 ಸೆಕೆಂಡ್ಸ್ ನಲ್ಲಿ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಇದ್ದಿದ್ದು ವೈಟ್ ಬ್ಯಾಕ್ ಗ್ರೌಂಡ್ ಮಾಡಿ ಟೆಕ್ಸ್ಟ್ ನ ಬ್ಲ್ಯಾಕ್ ಮಾಡಿ ಹೇಗೆ ಡಾರ್ಕ್ ಮಾಡಿದೀವಿ, ಇದನ್ನ ಪ್ರಿಂಟ್ ಕೊಟ್ರೆ ನೀಟಾಗಿ ಪ್ರಿಂಟ್ ಬರುತ್ತೆ ವೀಕ್ಷಕರೇ. ಮತ್ತೆ ನಿಮ್ಮ ಹತ್ರ ಯಾರ ಹತ್ರ ಫೋಟೋಶಾಪ್ ಸಾಫ್ಟ್ವೇರ್ ಇಲ್ಲ ಅವರೆಲ್ಲ ಕಾಮೆಂಟ್ ನಲ್ಲಿ ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಫೋಟೋಶಾಪ್ ಸಾಫ್ಟ್ವೇರ್ ಫ್ರೀ ಆಗಿ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.